ರಾಜೇಗೌಡ ಅವರೇ ನಿಮ್ಮ ವಿರುದ್ಧ ಇರುತ್ತೆ ಅಂತ ಅಪಪ್ರಚಾರ ಮಾಡ್ತಾರೆ. ಖಂಡಿತ ಈಗ ಅವರು ಅನುಯಾಯಿಗಳೇ ಇದನ್ನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಡೆದಂಥ ಒಂದು ಆಡಿಯೋ ವಿಚಾರದಲ್ಲಿ ಒಬ್ಬ ಅಧಿಕಾರಿಗೆ ನೇರವಾಗಿ ಒಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದಂಥವರು ಆಡಿದ್ದಾರೆ ಅಂತಕ್ಕಂಥ ಮಾತಿನ ವಿಚಾರದಲ್ಲಿ ನಾವು ಬಹಳ ಗಂಭೀರವಾಗಿ ಆ ವಿಚಾರವನ್ನು ತೆಗೆದುಕೊಂಡಿದ್ದ ಸಲುವಾಗಿ ಅವರು ಹತಾಶರಾಗಿ ಈ ರೀತಿಯಾಗಿ ಇಲ್ಲಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಖಾಸಗಿಯಾಗಿ ಅಥವಾ ಅದು ನಾನು ಯಾರು ಅಂತ ನನಗೆ ಗೊತ್ತಾಗಿಲ್ಲ, ಯಾರು ಮಾತಾಡ್ಬೋದು ಅಂತಕ್ಕಂಥದ್ದು, ಯಾರ ಜೊತೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಆ ರೀತಿಯಾಗಿ ಇವತ್ತು ಖಾಸಗಿಯಾಗಿ ಯಾರೋ ಇಬ್ಬರು ವ್ಯಕ್ತಿಗಳು ಹಲವಾರು ವಿಚಾರಗಳನ್ನು ಮಾತಾಡ್ಕೊಳ್ತಾರೆ. ರಾಜೇಗೌಡ ಅವರೇ ನಿಮ್ಮ ವಿರುದ್ಧ ಇರುತ್ತೆ ಅಂತ ಅಪಪ್ರಚಾರ ಮಾಡ್ತಾರೆ. ಖಂಡಿತ ಈಗ ಅವರು ಅನುಯಾಯಿಗಳೇ ಇದನ್ನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಇದು ರಾಜಕೀಯವಾಗಿ ಸಹಜ. ಇದು ಈ ರೀತಿ ಬಹಳಷ್ಟು ಆಡಿಯೋಗಳು ನನ್ನ ಚುನಾವಣೆ ಪೂರ್ವದಲ್ಲಿ ಕೂಡ ಈ ರೀತಿ ಕೆಲವು ಆಡಿಯೋಗಳನ್ನು ಸೃಷ್ಟಿ ಮಾಡಿ ಬಂದಿರತಕ್ಕಂಥದ್ದಾಗಿದೆ. ಸ್ವಲ್ಪ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಪರಿಸ್ಥಿತಿಗಳು ಜಾಸ್ತಿ ಇದೆ. ಏನೇ ಒಳ್ಳೆಯ ಕೆಲಸ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ನಾನಾ ರೀತಿ ಲೇಖನ ಕೊಡ್ತಕ್ಕಂಥದ್ದು. ಇವತ್ತು ನಾನು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಅಂಬೇಡ್ಕರ್ ಭವನ ಕಟ್ಟಿದ್ದೇನೆ. ಆದರೆ ಅಲ್ಲಿ ಬೇರೆ ಒಂದು ಅಂಬೇಡ್ಕರ್ ಅವರ ಮೂರ್ತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಬೆಂಗಳೂರಿಂದ ಬಹಳ ಜನ ಬಂದು ನನ್ನ ಬಹಳ ಕೆಟ್ಟ ಮಾತುಗಳಲ್ಲಿ ನನ್ನ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇದೆ. ಅದರಿಂದ ಇದು ನನ್ನ ಕ್ಷೇತ್ರದಲ್ಲಿ ಇದು ಸಹಜವಾಗಿ ಆಗ್ತಾ ಇದೆ. ಬಹುಶಃ ಅದನ್ನ ರಾಜೀವ್ ಗೌಡರು ಕೂಡ ಆ ದಾರಿಯಲ್ಲಿ ಅವರು ಇಳಿತಾ ಇದ್ದಾರೆ. ಸರ್, ಅಂದ್ರೆ ಆ ಆಡಿಯೋ ನಿಮ್ಮದಾ ಅಥವಾ ಅಲ್ವಾ ಸರ್? ನನಗೆ ಅದು ಗೊತ್ತಾಗ್ತಾ ಇಲ್ಲ ಯಾರ್ದು ಅಂತಕ್ಕಂಥದ್ದು, ಯಾರ ಧ್ವನಿ ಅಂತಕ್ಕಂಥದ್ದು. ನಿಮ್ಮ ಧ್ವನಿನೇ ಅವರು ಹಾಕೊಂಡಿದ್ದಾರೆ, ನನಗೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಈಗಾಗಲೇ ಬಹಳಷ್ಟು ಜನ ನಮ್ಮ ಅನುಯಾಯಿಗಳು ಕೆಲವರು ದೂರು ಕೊಟ್ಟಿದ್ದಾರೆ. ಸೈಬರ್ ಪೊಲೀಸ್ಗೆ ದೂರು ಕೊಟ್ಟಿದ್ದಾರೆ. ಅವರು ತನಿಖೆ ಮಾಡಿದ್ದಾರೆ.